ಸ್ನೇಹಿತನ ಪತ್ನಿ ಜೊತೆ 8 ವರ್ಷಗಳಿಂದ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದಂತಹ ಗ್ರಾಮ ಪಂಚಾಯಿತಿ ಸದಸ್ಯ ಇದ್ದಕ್ಕಿದ್ದಂತೆ ಆಕೆ ವಿರುದ್ಧವೇ ಹನಿ ಟ್ರ್ಯಾಪ್ ಆರೋಪವನ್ನ ಮಾಡಿದ್ದಾನೆ. ಚಿತ್ರದುರ್ಗ ತಾಲೂಕಿನ ಹಿರೇಗುಂಟೂರು ಗ್ರಾಮದಲ್ಲಿ ಘಟನೆ ಆಗಿರೋದು. ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ತನ್ನ ಸ್ನೇಹಿತನ ಪತ್ನಿ ಸೌಮ್ಯ ಜೊತೆ 8 ವರ್ಷ ಒಟ್ಟಿಗೆ ಜೀವನವನ್ನ ನಡೆಸಿದ್ದಾನೆ. ಮದುವೆಯಾಗೋದಾಗಿ ನಂಬಿಸಿ ಆಕೆ ಜೊತೆ ಆಡಬಾರದ ಆಟ ಆಡಿದ್ದಾನೆ. ಆದರೆ ಕೆಲವು ದಿನಗಳ ನಂತರ ಇಬ್ಬರ ಮಧ್ಯೆ ಮೊಬೈಲ್ ವಿಚಾರವಾಗಿ ವೈಮನಸ್ಸು ಮೂಡಿದೆ. ಹೀಗಾಗಿ ಆಕೆಯ ಮೊಬೈಲ್ ಚೆಕ್ ಮಾಡಿದ್ದಾನೆ. ಮೊಬೈಲ್ನಲ್ಲಿದ್ದ ಸಂದೇಶಗಳನ್ನು ನೋಡಿ ಕಿರಿಕ್ ಮಾಡ್ತಿದ್ದಂತೆ 3 ಮೊಬೈಲನ್ನು ಬಳಕೆ ಮಾಡ್ತಿದ್ದಾಳೆ, ಹಲವರ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಾಳೆ ಅಂತ ಆರೋಪವನ್ನ ಮಾಡಿದ್ದಾನೆ. ಇದರಿಂದ ಮನನೊಂದ ಸೌಮ್ಯ ಮಂಜುನಾಥನಿಂದ ತಪ್ಪಿಸಿಕೊಳ್ಳೋಕೆ ಆತನನ್ನ ಮನೆಯಿಂದ ಹೊರಹಾಕಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೆದರಿಸಿದ್ದಾಳೆ. ಆಗ ಗಾಬರಿಯಾದ ಮಂಜುನಾಥ ಜನವರಿ 2ನೇ ತಾರೀಕು ನಿದ್ದೆ ಮಾತ್ರೆಯನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ಸೌಮ್ಯ ವಿರುದ್ಧವೇ ಹನಿ ಟ್ರ್ಯಾಪ್ ಆರೋಪವನ್ನ ಮಾಡಿದ್ದ. ಇನ್ನು ಮಂಜುನಾಥನ ಆರೋಪವನ್ನ ಸೌಮ್ಯ ಅಲ್ಲಗಳೆದಿದ್ದಾಳೆ. ಆತ ದಿನ ಮನೆಗೆ ಕುಡ್ಕೊಂಡು ಬರ್ತಾ ಇದ್ದ, ನನಗೆ ಸಿಗರೇಟ್ನಿಂದ ಸುಡ್ತಾ ಇದ್ದ, ಇತ್ತೀಚೆಗೆ ಕುತ್ತಿಗೆ ಸಹ ಹಿಸುಕಿದ್ದು ನನಗೆ ಮಾತನಾಡೋಕ್ಕೂ ಆಗ್ತಾ ಇಲ್ಲ, ನಾನೇ ಹೋಗ್ಲಿ ಅಂತ ದೂರನ್ನ ಕೊಟ್ಟಿರಲಿಲ್ಲ, ಅಷ್ಟರಲ್ಲಿ ನನ್ನ ಮೇಲೇನೆ ಇಂತಹ ಆರೋಪವನ್ನ ಮಾಡಿದ್ದಾನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾಳಿಕೆ. ಜೊತೆಗೆ ನನ್ನ 30 ಲಕ್ಷ ಹಣ ಬಂಗಾರವನ್ನ ಅವನೇ ತೆಗೆದುಕೊಂಡಿದ್ದ, ಈಗ ಕೈ ಕೊಟ್ಟಿದ್ದಾನೆ ನನಗೆ, ಈಗ ನನ್ನ ವಿರುದ್ಧವೇ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಿದ್ದಾನೆ ಅಂತ ಆಕ್ರೋಶವನ್ನ ಈ ಮಹಿಳೆ ಹೊರಹಾಕಿದ್ದಾಳೆ. ಸೌಮ್ಯ ಅನ್ನೋಳು ನನಗೆ ಈಗ ಒಂದು 7 ವರ್ಷದ ಕೆಳಗೆ ಇದೇ ಗುಂಟ್ನೂರಲ್ಲಿ ಪರಿಚಯ ಆದ್ಲು. ಆಮೇಲೆ ದುರುಕ್ಕು ಹೋದ್ಲು ಅವ್ರ ಅಪ್ಪ ಅಮ್ಮ ಮನೆಗೆ. ಗಂಡನ ಡೈವರ್ಸ್ ತಗೊಂಡ್ಮೇಲೆ ನನಗೆ ತಲೆ ಕೆಡಿಸಿದ್ಲು. ತಲೆ ಕೆಡಿಸಿ ಪ್ರೀತಿಯಲ್ಲಿ ಬಲೆ ಬೀಳಿಸ್ಕೊಂಡು ಅವ್ರ ಅಪ್ಪ ಅಮ್ಮ ಮನೆಗಿದ್ದಾಗ ಬಾ ನಾನು ನೀನು ಜೊತೆಗೆ ಇರೋಣ, ಯಾರು ಬೇಡ, ನಿನ್ನ ಪ್ರೀತಿ ಬೇಕು ನನಗೆ ಅಂಥೇಳಿ ನನ್ನನ್ನು ಅವಳ ಮೋಹದ ಬಲೆಯಲ್ಲಿ ಕೆಡಿಸ್ಕೊಂಡು ಒಂದು ದೊಡ್ಡಪೇಟೆಯಲ್ಲಿ ಅವ್ರ ಅಪ್ಪ ಅಮ್ಮನೇ ಮನೆ ಮಾಡೋಕ್ಕೆ ಹೇಳ್ತಾರೆ. ಆಮೇಲೆ ದೊಡ್ಡಪೇಟೆಯಲ್ಲಿ ಮನೆ ಮಾಡ್ತೀನಿ. ಅವಳು ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಸಿಗರೇಟಲ್ಲೆಲ್ಲ ಸುಡೋದು. ಇನ್ನು ಮೊನ್ನೆ ಜಾಗದಲ್ಲಿ ನನಗಿನ್ನೂ ಕುತ್ತಿಗೆಲ್ಲ ಇಚ್ಕಿದ್ದಾನೆ, ನನಗಿನ್ನೂ ವಾಯ್ಸ್ ಮಾತಾಡೋಕ್ಕೆ ಬರ್ತಾ ಇಲ್ಲ ನೋಡಿ ಸರ್. ಈ ಇದರಲ್ಲಿ ನಾನು ನಿಮಗೆ ಕಂಪ್ಲೇಂಟ್ ಮಾಡಬೇಕಂತ ಹೋದೆ, ಬಿಡು ನನಗೆ ಆಗಲಿಲ್ಲ ಏನಿಲ್ಲ. ಆಮೇಲೆ ಮನೆಯಲ್ಲೆಲ್ಲ ವಿಚಾರಿಸ್ಕೊಂಡು ಕಂಪ್ಲೇಂಟ್ ಮಾಡಿರೋದು. ಅಷ್ಟೊಳಗೆ ಈ ಥರ ಟಿವಿಗೆಲ್ಲ ಬರಂಗ್ ಮಾಡಿದ್ದಾರೆ. ನಮ್ಮ ನಿಮಗೆ ಮೊದಲೇ ಮದುವೆ ಆಗಿದೆ, ಗಂಡ ಇದ್ದಾನೆ, ಮತ್ತೆ ನೀವು ಹೋಗೋಕ್ಕಿಂತ ಮುಂಚೆ ಅದೆಲ್ಲ ಯೋಚನೆ ಮಾಡೋದು ಬೇಡವಾ? ಅವಾಗ ನನಗೆ ಅಷ್ಟು ಒಳಿತಿರ್ಲಿಲ್ಲ. ಮೋಸ ಅದು ಆ ಥರ ಪ್ರೀತಿ ಪ್ರೇಮ, ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡ್ತೀನಿ, ಪಂಚಾಯತ್ ಎಲೆಕ್ಷನಿಗೆ ನಿಂತ್ಕೊತೀನಿ, ನಾನು ಆ ಥರ ಜೀವನ ಮಾಡೋಣ, ಈ ಥರ ಜೀವನ ಮಾಡೋಣ ಅಂತ ಹೇಳಿ ತಲೆಗೆಲ್ಲ ಇದು ತುಂಬಿದ್ದೆ. ಹಳ್ಳಿಯಲ್ಲ ಅದು, ನನಗೂ ಸಿಟಿ ವಾತಾವರಣ ಬೇಕಾಗಿತ್ತು. ಸೊ ಹಂಗಾಗಿ